ಸಾರಿ ಅಭಿ, ಒಂದು ಇಂಪಾರ್ಟೆಂಟ್ ಕಾಲ್ ಇತ್ತು, ಅದಕ್ಕೆ ಲೇಟ್ ಆಯಿತು. ನಂತರ ನಿನ್ನ ಮುಂದೆನೇ ನನಗೂ ಕಾಲ್ ಬಂತು. ನಾನು ಫೋನ್ ತೊಗೊಂಡಿದ್ದು ಓದಿತ್ತಲ್ವ. ಏನಿವತ್ತು ಹೊಸ್ದಾಗಿ ಪ್ರಶ್ನೆ ಕೇಳೋಕೆ ಶುರು ಮಾಡಿದಾನಲ್ಲ. ಅಲ್ಲ ಅಭಿ, ನಾನು ಇಲ್ಲೇ ಮಾತಾಡಿದ್ರೆ ನಿನಗೆ ಡಿಸ್ಟರ್ಬ್ ಆಗುತ್ತೆ ಅಂದ್ಕೊಂಡು ಆ ಕಡೆ ಹೋದೆ. ಸಾರಿ, ಇನ್ನೊಂದ್ಸಲ ಹಾಗೆಲ್ಲ ಮಾಡಲ್ಲ, ಓಕೆನಾ? ನಂತರ ಯಾಕೋ ನಿನ್ನ ಗಮನ ಇಲ್ಲಿಲ್ಲ ಅನ್ಸುತ್ತೆ. ನೀನಿಲ್ಲಿದ್ದರೂ ನಿನ್ನ ಮನಸ್ಸು ಬೇರೆಲ್ಲೋ ಇದೆ ಅನಿಸ್ತದೆ. ಮುಂಚೆ ಜಾಗಕ್ಕೆ ನಾನು ಕರ್ಕೊಂಬರ್ಲಿಲ್ಲ ಅಂದರೆ ಹಠ ಮಾಡ್ತಾಯಿದ್ದೆ, ಜಗಳ ಮಾಡ್ತಾಯಿದ್ದೆ, ಬೇಜಾರು ಮಾಡ್ಕೋತಾ ಇದ್ದೆ. ಆದರೆ ಇವತ್ತು ನಿನಗೆ ಸರ್ಪ್ರೈಸ್ ಆಗಲಿ ಅಂತ ಇಲ್ಲಿ ಕರ್ಕೊಂಬಂದಿದ್ದೀನಿ. ಬಟ್ ನೀನು ಹೇಗೆ ಬಿಹೇವ್ ಮಾಡ್ತಾಯಿದ್ದೀಯ ನೋಡು. ಅಂದರೆ ನಿನಗೆ ಹೊರಗೆ ಬಂದಿರೋ ಯಾವ ಎಕ್ಸೈಟ್ಮೆಂಟು ನನಗೆ ಕಾಣಿಸ್ತಾ ಇಲ್ಲ. ಸಾರಿ ಹೇಳಿದ್ನಲ್ಲ ಅಭಿ, ನೀನು ತಿನ್ಬಿಡ್ಬೇಕಿತ್ತು. ನಂತರ ಇದು ನಿನ್ನ ಫೇವ್ರೆಟ್ ಫುಡ್ಡು, ಮೊದಲು ನೀನು ತಿನ್ನಲಿ ಅಂತ ಕಾಯ್ತಾ ಇದ್ದೆ ನಾನು. ಹೋಗ್ಲಿ ಬಿಟ್ಟು, ಇನ್ನ ಏನಕ್ಕೆ ಕಾಯ್ತಾ ಇದೆಯಾ? ಹ್ಯಾವ್ ಇಟ್. ಅಪ್ಪ ಸುಮ್ಮನಾದ. ಈ ದರಿದ್ರ ತಿನ್ನೋದಕ್ಕೆ ಇಲ್ಲಿವರೆಗೂ ಬರಬೇಕಿತ್ತು. ಕರ್ಮ. ಒಂದು ನಿಮಿಷ. ಇದನ್ನ ಪ್ರಾರ್ಥನಾ ಆಗಿದ್ದಾಗಲೇ ಮುಟ್ತಿರ್ಲಿಲ್ಲ, ಅಂಥದ್ರಲ್ಲಿ ಇವಾಗ ಅಂತರ ಆಗಿ ಬಂದಿದ್ದೀನಿ. ಈಗಿದನ್ನು ತಿಂತೀನ? ಬೀದಿಲಿರೋ ಐಟಮ್ ತಿನ್ನೋದಕ್ಕ ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು. ಹಲೋ. ಹಲೋ, ಹೇಳಪ್ಪ ರಾಮ್. ಅಮ್ಮ, ವಿಶ್ವರೂಪದಲ್ಲಿ ಫೋನ್ ಎತ್ತಲ್ಲ? ವಿಶ್ವರೂಪ ಮನೇಲಿಲ್ಲ ಕಡ. ನಾನೇ ಅವನನ್ನ ಯಾವುದೋ ಕೆಲಸದ ಮೇಲೆ ಹೊರಗೆ ಕಳಿಸಿದ್ದೀನಿ. ಯಾಕಪ್ಪ? ಏನಿಲ್ಲ, ಆಫೀಸ್ಗೆ ಅರ್ಜೆಂಟಾಗಿ ಒಂದು ಫೈಲ್ ಕಳಿಸ್ಬೇಕಿತ್ತು, ಅದಕ್ಕೆ. ಅರ್ಜೆಂಟ್ ಕೆಲಸ ಅಂದ್ರೆ ಆಗಲ್ವಲ್ಲಪ್ಪ. ಆಫೀಸ್ ಕೆಲಸ ಆಮೇಲೆ ಮಾಡ್ತಾನೆ ಬಿಡು, ಸರಿನಾ? ಆಮೇಲೆ ಯಾಕಮ್ಮ, ಏನಾಯ್ತು, ಏನ್ ವಿಷಯ? ಯಾಕೆ ಅಂದ್ರೆ ಇವಾಗ ನೀನ್ ಏನೇ ಕೆಲಸ ಹೇಳಿದ್ರು ಅವ್ನು ಮಾಡೋ ಸ್ಥಿತಿಲಿ ಇಲ್ಲ. ಅಮ್ಮ, ನೀನು ಹೇಳೋದು ಅರ್ಥ ಆಗ್ತಾ ಇಲ್ಲ. ಏನು ಹೇಳು ಕರೆಕ್ಟಾಗೆ. ಹೌದು ಕಣೋ, ನೀನು ಅವನನ್ನ ಕೆಲಸದಿಂದ ತೆಗಿತೀಯ ಅಂತ ಹೇಳಿದ್ರು ಇವತ್ತು ನಿನ್ ಕೆಲಸ ಮಾಡೋದಿಲ್ಲ ಅವನು. ಅಮ್ಮ, ಹೋಗ್ತಾಗ ಮಾತಾಡ್ಬೇಡ. ಏನ್ ವಿಷಯ ಕರೆಕ್ಟಾಗಿ ಹೇಳು. ತಂಗಿ ಹುಡ್ದಬ್ಬ ಇಟ್ಕೊಂಡು ಅಣ್ಣ ಕೆಲ್ಸಕ್ಕೆ ಹೋಗ್ತಾನ ಹೇಳು. ತಂಗಿನ? ವಿಶ್ವರೂಪಗೆ ಅಕ್ಕನೂ ಇಲ್ಲ, ತಂಗಿನೂ ಇಲ್ಲ, ನಾವು ಅಷ್ಟೇ ಅಲ್ವಾ ಇರೋದು? ಎರಡು ನೀನೇ ಹೇಳ್ತಿದೀಯಲ್ಲೋ. ಅವನಿಗೆ ಯಾರು ಇಲ್ಲ ಅಂತಾನೂ ಅಂತೀಯ, ಅವನಿಗೆ ನಾವೇ ಎಲ್ಲ ಅಂತಾನೂ ಹೇಳ್ತಿದೀಯ. ಅವನಿಗೆ ನಾವೇ ಎಲ್ಲ ಅಂತ ಆದ್ಮೇಲೆ ಅವನಿಗೆ ಈ ಮನೆಯಲ್ಲಿ ಒಬ್ಳು ತಂಗಿ ಇರೋದಿಲ್ವಾ ಹೇಳು? ಅವನು ಅವಳ ತಂಗಿ ಹುಡ್ದಬ್ಬ ಮಾಡ್ತಾ ಇದ್ದಾನೆ. ನಮ್ಮನೆಯಲ್ಲಿ ವಿಶ್ವರೂಪ ತಂಗಿನ, ಆ ಹುಡುಗಿದು ಹುಟ್ಟಬ್ಬನ? ಏನಮ್ಮ ಹೇಳ್ತಿದ್ಯಾ ನೀನು? ಇನ್ಕಾದ್ರ ಆಗಲ್ಲ, ಇವನು ಗೊತ್ತಾಗ್ಲೇಬೇಕು. ಇಲ್ದ ಹೋದ್ರೆ ಪಾಪ ಲೀಲಾ ನೊಂದ್ಕೋತಾಳೆ. ನಿನಗೆ ಗೊತ್ತಿರತ್ತೆ ಅಂತ ಅನ್ಕೊಂಡೆ. ಇವತ್ತು ಅವನ ತಂಗಿ ಅಂದ್ರೆ ಲೀಲಾ ಹುಡ್ದಬ್ಬ ಕಣೋ. ಓ ನೋ. ಯಾಕಭಿ, ಏನಾಯ್ತು? ಏನಿಲ್ಲ ಅಂತ. ಅಮ್ಮ, ವಿಶ್ವರೂಪ್ಗೆ ಮನೆದೆಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಆಫೀಸ್ಗೆ ಹೋಗ್ತೀನಿ. ಅಷ್ಟಾಗ್ಬಿಟ್ರೆ ಸಾಕೇನಾ? ಲೀಲಾ ಹುಡ್ದಬ್ಬ ಅಂತಿದ್ದೀನಿ, ನೀನ್ ಬರೋದಿಲ್ವಾ? ಇಲ್ಲಮ್ಮ, ನನಗೆ ಬೇರೆ ಒಂದು ಅರ್ಜೆಂಟ್ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಬರ್ತೀನಿ. ಸರಿನಪ್ಪ. ಸರಿ. ರಾಮ್ ಯಾಕೆ ಹೀಗಂದ್ಬಿಟ್ಟ? ಅಭಿ, ಆರ್ ಯು ಫೈನ್? ಓಕೆ. ಅಂತರ ಹೊರಡೋಣ. ಇದೇನಿದು, ಹೊರಡೋಣ ಅಂತಿದ್ದಾನೆ? ಓಕೆ ಅಭಿ. ಅಭಿ, ನಾನೊಂದು ವಿಷಯ ಕೇಳ್ತೀನಿ, ನಡೆಸ್ಕೊಡ್ತೀಯಾ? ಹೇಳು ಅಂತ. ಆ್ಯಕ್ಚುಲಿ ಅಭಿ, ನನಗೆ ಹಿಲ್ ಸ್ಟೇಷನ್ ಹೋಗಬೇಕು ಅಂತ ಆಸೆ ಆಗ್ತಿದೆ. ಈ ಮಾನ್ಸೂನ್ ಟೈಮಲ್ಲಿ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಆ ಮೋಡಗಳೆಲ್ಲ ನಮ್ಮ ಮೇಲೆ ಹಾಗೆ ಪಾಸ್ ಆಗ್ತಾ ಇರಬೇಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಪ್ಲೀಸ್ ಅಭಿ, ನನ್ನನ್ನು ಇವಾಗೆಲ್ಲ ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗ್ತೀನಿ, ಬಟ್ ಈಗಲ್ಲ.
ನಡೀಲಿ. ಲೀಲಾ, ನಾನೀಗ ನಿನಗೇನಕ್ಕೆ ಕಾಲ್ ಮಾಡಿದೆ ಅಂದ್ರೆ ಅಭಿ ನನ್ನನ್ನ ತುಂಬಾ ಪ್ರೀತಿಸ್ತಾನೆ. ನೋಡು, ಯಾವ ಗಂಡ ತನ್ನ ಹೆಂಡತಿನ ಕರ್ಕೊಂಡ್ ಬಂದು ಈ ರೀತಿ ಸೀರೆ ಒಡವೆ ಎಲ್ಲಾನು ಸರ್ಪ್ರೈಸ್ ಆಗಿ ಕೊಡಿಸ್ತಾನೋ ಅವನು ತನ್ನ ಹೆಂಡತಿನ ತುಂಬಾ ಪ್ರೀತಿಸ್ತಾನೆ ಅಂತ ಅರ್ಥ. ನೋಡು, ನೀನ್ ಆಗಾಗ ಹೇಳ್ತಿದ್ದಲ್ಲ ಅಭಿ ನನ್ ಮನ್ಸಿಗೆ ಆಗಾಗ ಬರ್ತಿರ್ತಾರೆ ಅಂತ, ಅದನ್ನ ಈಗ್ಲೇ ತೆಗ್ದಾಕ್ಬಿಡು. ಅದ್ ಏನಿಲ್ಲಮ್ಮ, ಅದು ಜಸ್ಟ್ ಅಟ್ರಾಕ್ಷನ್ ಅಷ್ಟೇ. ಹೌದು ಅಕ್ಕ, ನೀವ್ ಹೇಳಿದ್ಮೇಲೆ ಇವಾಗ ನನ್ಗೂ ಹಾಗೆ ಅನ್ಸ್ತಿದೆ. ಆದ್ರೆ ನಾನು ಹೇಳಿದ್ನಲ್ಲ, ಇದೆಲ್ಲ ನಾನು ಬೇಕು ಅಂತ ಮಾಡಿಲ್ಲ, ತಾನೇ ಆಗೋಯ್ತು ಅಂತ. ಅದಕ್ಕೆ ನಾನು ಇವಾಗ ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಮೆಡಿಟೇಟ್ ಮಾಡ್ತಾ ಇದ್ದೀನಿ. ಮೆಡಿಟೇಷನ್ ಮಾಡಿದ್ರೆ ಕಂಟ್ರೋಲ್ ಪವರ್ ಜಾಸ್ತಿ ಆಗುತ್ತಂತೆ, ಮೈಂಡು ಕ್ಲಿಯರ್ ಆಗುತ್ತಂತೆ. ಇದೆಲ್ಲ ನಾನು ನಿಮ್ಗೋಸ್ಕರ ಮಾಡ್ತಿದ್ದೀನಿ ಅಕ್ಕ, ನಿಮ್ ಸಂಸಾರಕ್ಕೋಸ್ಕರ. ಗುಡ್ ಗುಡ್ ಗುಡ್, ವೆರಿ ಗುಡ್. ಇದೇ ರೀತಿ ಮೆಡಿಟೇಷನ್ ಮಾಡಿ ಅಭಿನ ನಿನ್ ಮನ್ಸಿಂದ ಓಡಿಸ್ಬಿಡು. ಅಯ್ಯೋ, ಮರ್ತೇ ಬಿಟ್ಟೆ, ನಾನು ಕಾಲ್ ಕಟ್ ಮಾಡ್ತಿನ್ಲಿಲ್ಲ. ಅಭಿಗೆ ನನ್ನ ಅಕ್ಕ ಪಕ್ಕ 5 ನಿಮಿಷ ಕಾಣಿಸಿಲ್ಲ ಅಂದ್ರೂ ನನ್ನನ್ನು ಹುಡುಕಾಡ್ಬಿಡ್ತಾನೆ. ಬರ್ಲಾ? ಬಾಯ್ ಬಾಯ್. ಬಾಯ್ ಅಕ್ಕ, ಎಂಜಾಯ್. ಹೋಗೆಲೆ ನಿಮ್ಮ ಅಜ್ಜಿ ನನಗೆ ಕಾಲ್ ಮಾಡಿ ನನಗೆ ಬಿಲ್ಡಪ್ ಕೊಡ್ತೀಯಾ? ಅವ್ರು ಏನು ಮಾಡ್ತಿದ್ದಾರೆ ನಂಗೆ ಗೊತ್ತಿಲ್ಲ, ಆದರೆ ಯಾವತ್ತಿದ್ರೂ ಅವರು ನನ್ನವರು. ಅವ್ರು ಆಡೋ ಉಸಿರು ನಂದು, ಅವ್ರ ಮನಸ್ಸಲ್ಲಿರೋ ಪ್ರೀತಿ ನಂದು, ಅವ್ರಿಡೋ ಹೆಜ್ಜೆ ನಂದು. ಅವ್ರು ಬಂದೇ ಬರ್ತಾರೆ, ನನ್ನ ಬರ್ತ್ಡೇಗೆ ನಂಗೆ ವಿಶ್ ಮಾಡೇ ಮಾಡ್ತಾರೆ. ಅಭಿ, ಸ್ಪೆಷಲ್ ಜಾಗ ಅಂತ ಹೇಳಿ ಎಲ್ಲಕ್ಕೆ ಕರ್ಕೊಂಡ್ ಬಂದಿದ್ಯಾ? ಆ್ಯಕ್ಚುಲಿ ಅಂತ ಈ ಮನೆನ ನೀನು ಇಷ್ಟಪಟ್ಟೆ ಅಂತಾನೆ ತೊಗೊಂಡಿದ್ದು. ಹೀಗಿದ್ಮೇಲೆ ಈ ಪ್ರಪಂಚದಲ್ಲಿ ಇದಕ್ಕಿಂತ ಸ್ಪೆಷಲ್ ಜಾಗ ಇನ್ಯಾವ್ದಿರೋದು ಸಾಧ್ಯ ಹೇಳಿ? ನಾನು ನಿನ್ನ ನಂಬ್ಕೊಂಡು ಆ ಲೀಲಾ ಹತ್ರ ಬಿಲ್ಡಪ್ ತಗೊಂಡಲ್ಲೋ, ಅದ್ ಯಾಕೆ ಹೀಗೆ ಮಾಡ್ತೀವೋ, ಅದೇನು ಕತೆನೋ? ಏನು ಯೋಚನೆ ಮಾಡ್ತಿದ್ಯಾ? ನಿಜ ತಾನೇ ನಾನು ಹೇಳಿದ್ದು. ನಿನಗೆ ಈ ಮನೆಗಿಂತ ಸ್ಪೆಷಲ್ ಜಾಗ ಇನ್ಯಾವುದೂ ಇಲ್ಲ ಅಲ್ವಾ? ಅಫ್ಕೋರ್ಸ್ ಅಭಿ, ನೀನೆಲ್ಲಿರ್ತೀಯೋ ಅದೇ ನನಗೆ ಸ್ವರ್ಗ. ನೀನೆಲ್ಲಿರ್ತೀಯೋ ಅದೇ ನನಗೆ ಹಿಮಾಲಯ, ಮೌಂಟೇನ್, ಬೀಚ್ ಎಲ್ಲಾನು. ನೋಡಿದ್ಯಾ ಎಷ್ಟು ಚೆನ್ನಾಗಿ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ನೀನು ಹಿಲ್ ಸ್ಟೇಷನ್ಗೆ ಹೋಗೋಣ ಅಂದರು, ನಾನು ನಿನ್ನನ್ನು ಈ ಮನೆಗೆ ಕರ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಭಿ, ನನಗಂತೂ ತುಂಬ ಖುಷಿ ಆಗೋಯ್ತು. ಬಾ ಹೋಗೋಣ. ಹಾ, ನೀನು ಹೋಗಿರೋ ಅಭಿ, ನಾನು ಜುವೆಲ್ಸು ಸ್ಯಾರೀಸ್ ಎಲ್ಲ ತಗೊಂಡ್ಬರ್ತೀನಿ. ಓಕೆ. ಏನೇ ನೋಡಲಿ, ಯಾವುದೇ ವಸ್ತು ಇರಲಿ, ಅದೊಳಗೆ ಸೂಟ್ ಆಗುತ್ತೆ, ತಗೋಬೇಕು ಅನ್ಸುತ್ತೆ. ಇಲ್ಲ, ಲೇಟ್ ಆಗುತ್ತೆ, ಬೇಗ ಹೋಗಿ ರೆಡಿ ಆಗಿಬಿಡು ಅಂತ. ಹೋಗು, ಲೀಲನ್ನ ರೆಡಿ ಮಾಡು. ಹಾ ಬೇ, ಲೀಲಾ ನಡಿ. ಸರ್, ಲೀಲಾ ಮೇಡಮ್ ಬರ್ತ್ಡೇಗಂತ ನಾವೇ ಕೇಕ್ ತಂದಿದ್ದೀವಿ, ನೀವು ಹೂ ಅಂದರೆ ರೆಡಿ ಮಾಡ್ತೀವಿ. ಕೇಳ್ತಾ ಇದ್ರಲ್ಲ, ಪ್ಲೀಸ್ ರೆಡಿ ಮಾಡಿ. ಸರು, ಹೆಲ್ಪ್ ಮಾಡು. ಹಾಂ ಏಜೆ, ಹೋಗ್ತೀವಿ. ಆಗಲೇಬೇಕಮ್ಮ, ತಾಳ್ಮೆಗೆ ಬೆಲೆ ಇದೆ. ನನ್ನ ಮಗಳು ಅವಳ ಜೀವನದಲ್ಲಿ ಖುಷಿ ಕ್ಷಣಕ್ಕೋಸ್ಕರ ಶಬರಿ ಹಾಗೆ ಕಾದಿದ್ದಾಳೆ. ಅದ್ರ ಫಲ ಇವಾಗ ಸಿಗ್ತಾ ಇರೋವಾಗ ಖುಷಿ ಹಾಗೇ ಆಗುತ್ತೆ. ತಾಳಿದವನು ಬಾಳಿಯಾನು ಅನ್ನೋದಕ್ಕೆ ಲೀಲಾ ಒಂದು ಉದಾಹರಣೆ. ಅವತ್ತು ಅಂತರ ಬಂದ ಕ್ಷಣದಲ್ಲಿ ಏಜೆಸರು ಲೀಲಾ ಕಟ್ಟಬೇಕಾಗಿದ್ದ ತಾಳಿನ ಬಿಟ್ಟು ಅಂತರ ಕಡೆಗೆ ಹೊರಟೋದ್ರಲ್ಲ, ಅವತ್ತು ಲೀಲಾ ಏನಾದರೂ ತಾಳ್ಮೆ ಕಳ್ಕೊಂಡು ವರ್ತಿಸಿದ್ದಿದ್ರೆ ಅವಳ ಜೀವನದಲ್ಲಿ ಈ ಕ್ಷಣ ಬರ್ತಾ ಇರಲಿಲ್ಲಮ್ಮ. ಅವಳ ವ್ಯಕ್ತಿತ್ವನೇ ಅವಳನ್ನ ಕಾಪಾಡಿದೆ. ನೋಡೋಣ, ಅವಳು ಫೋನ್ ಮಾಡ್ತಾಳಲ್ಲ, ಅವಾಗೆಲ್ಲ ವಿಷಯ ಗೊತ್ತಾಗುತ್ತೆ. ಆದರೆ ನಮ್ಮ ಲೀಲಾ ಮನಸ್ಸಿಗೆ ನೋವು ಮಾಡಿರೋ ಆ ಅಂತರ ಇದ್ದಾಳಲ್ಲ, ಅವಳು ಅದೇನೋ ಅನುಭವಿಸ್ತಾಳಮ್ಮ. ಇದು ಮಾತ್ರ ಸತ್ಯ. ಅಕ್ಕ, ನಾನು ಹೇಗೆ ಕಾಣಿಸ್ತಿದ್ದೀನಿ?
ಲೀಲಾ ಕೇಳಿದ್ನೆ ಎಷ್ಟ್ ಸಲ ಅಂತ ಕೇಳ್ತೀಯ ನೀನು? ಹೆಣ್ಣಿಗೆ ಅಂದ ಚಂದನೇ ಎಲ್ಲ ಅಲ್ವಾ? ಅದರಲ್ಲೂ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಹೇಳಿಲ್ವಾ, ಹೆಣ್ಣಿಗೆ ಸೀರೆ ಯಾಕೆ ಅಂದ, ಓ ಅಂದ ಚಂದ. ಅದರಲ್ಲೂ ಎಚ್ ಎಸ್ ಸರ್ ನನಗೆ ಸೀರೆ ಒಡವೆ ಎಲ್ಲ ತಂದು ಕೊಟ್ಟಿದ್ದಾರೆ. ನನ್ನ ಎಕ್ಸೈಟ್ಮೆಂಟ್ ಅಂತೂ ಆಕಾಶಕ್ಕೇರಿದೆ. ಪ್ಲೀಸ್ ಪ್ಲೀಸ್ ಅಕ್ಕ ಅದಕ್ಕೆ ಹೇಳಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ. ತುಂಬಾ ಮುದ್ದಾಗಿ ತುಂಬಾ ಲಕ್ಷಣವಾಗಿದ್ಯಾ, ಆಯ್ತಾ? ಅದೇ ಮುದ್ದಾಗಿ ಹೇಳ್ಬೋದಲ್ವಾ? ತುಂಬಾ ಬ್ಯೂಟಿಫುಲ್ ಆಗಿ ಮುದ್ದ ಕಾಣಿಸ್ತಿದ್ಯಾ. ಈಗ ಹೋಗಣ್ವಾ? ಓ ಪವರ್ ಹೋಯ್ತಾ? ಲೈಟೇ ಇಲ್ಲ ಅಂದಮೇಲೆ ಬರ್ಡೇ ಮಾಡೋಕ್ಕಾಗಲ್ಲ. ಸೊ ಹೋಗು, ನೀನೆಲ್ಲ ಚೇಂಜ್ ಮಾಡ್ಬಿಟ್ಟು ಬಾ. ನನಗೂ ತುಂಬ ನಿದ್ದೆ ಬರ್ತಾ ಇದೆ, ನಾನು ಮಲ್ಕೊಳಕ್ಕೆ ಹೋಗ್ತೀನಿ. ಅಕ್ಕ ನೋಡಿ, ಬರ್ತ್ಡೇ ಅಂದಮೇಲೆ ನಾವು ಕ್ಯಾಂಡಲ್ ಹಚ್ತೀವಿ, ಅದೇ ರೀತಿ ಮನೆಗೆ ಕರೆಂಟ್ ಹೋದ್ರೇನು ಕ್ಯಾಂಡಲ್ ಹಚ್ತೀವಿ. ನಾವು ಹೋಗ್ಲಿಲ್ಲ ಅಂದರೆ ಎಜೆ ಸರ್ ಬೇಜಾರು ಮಾಡ್ಕೋತಾರೆ. ಅವ್ರು ಕೊಟ್ಟಿರೋ ಸೀರೆ ಒಡವೆಯಲ್ಲಿ ಅವ್ರು ನೋಡಿಕೊಂಡು ನನ್ನ ಕಣ್ಣು ತುಂಬ್ಕೋಬಾರ್ದಾ? ಏನಂದೆ? ಕಣ್ಣು ತುಂಬ್ಕೋಬೇಕಾ? ಏನು ಹೇಳ್ತಿದ್ಯಾ ನೀನು? ಅಂದರೆ ಇವಾಗ ನೀವೊಂದು ಪುಟ್ಟ ಮಗುಗೆ ಡ್ರೆಸ್ ಕೊಡ್ಸಿರ್ತೀರ ಅಂತ ಅಂದ್ಕೊಳ್ಳಿ. ಆ ಪುಟ್ಟ ಮಗು ಆ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಾಳೆ ಅಂತ ನೀವು ನೋಡೋ ಆಸೆ ಇದ್ದೇ ಇರುತ್ತಲ್ವಾ? ಹಾಗೆ ಏಜಸ್ ಅವರು ನನ್ನ ಪುಟ್ಟ ಮಗು ಥರ ನೋಡ್ಕೋತಾರೆ ಅಂತ ಹೇಳಕ್ ಬಂದೆ ಅಷ್ಟೇ. ಸರಿ, ಕತ್ಲಾಗಿದೆ, ಏನು ಕಾಣಲ್ಲ, ಇದನ್ನೆಲ್ಲ ತೆಗ್ದ್ಬಿಡು. ಅಕ್ಕ, ಈ ಮನೆಗೆ ನಾನೇ ಬೆಳಕು. ಹೀಗಿರುವಾಗ ಕತ್ಲು ಹೇಗಾಗತ್ತೆ? ಏನಂದೆ? ಅರೆ, ನಾನು ಹೇಳ್ದೆ ತಾನೆ ಈ ಮನೆಗೆ ನಾನೇ ಬೆಳಕು ಅಂತ. ನೋಡಿ, ಕರೆಂಟು ಬಂತು. ಹೋಗೋಣ, ಸರ್ ಕಾಯ್ತಾ ಇರ್ತಾರೆ. Happy birthday to you. Happy birthday to you. Happy birthday to you. ಈಗಲಾದ್ರೂ ಕೇಕ್ ಕಟ್ ಮಾಡ್ಬೋದಾ? ಅಚ್ಚಿ, ಮೊದಲು ಕೇಕನ್ನ ಯಾರಿಗೆ ತಿನ್ನಿಸ್ಬೋದು? ಯಾರಿಗೆ ಕೊಡ್ತಾಳೆ? ಪಕ್ಕದಲ್ಲಿ ಗಂಡ ನಿಂತಿಲ್ವಾ, ಅವನಿಗೆ ಕೊಡ್ತಾಳೆ. ಕರೆಕ್ಟ್. ಮೊದಲು ನೀನು ತಿನ್ಬೇಕು. ಈ ಸೀನ್ ನೋಡಕ್ಕ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಪ್ರಾರ್ಥನಾ, ನಿನ್ ಕಣ್ಮುಂದೆನೆ ಎಲ್ಲ ಕೊಚ್ಕೊಂಡು ಹೋಗ್ತಿದೆ ಕಣೆ. ರಾಮ್, ಏನ್ ಮಾಡ್ತಾ ಇದೀಯಾ? ಏನಿಲ್ಲಮ್ಮ, ಸುಮ್ಮನೆ ಹಾಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಯೋಚನೆ ಮಾಡ್ತಿದೀಯಾ? ಖುಷಿಯಾಗಿರೋ ಟೈಮಲ್ಲಿ ಯೋಚನೆ ಯಾಕಪ್ಪ ಮಾಡ್ತಿದೀಯಾ? ಏನಾದರೂ ಸಮಸ್ಯೆನಾ? ಅಮ್ಮ, ಯೋಚನೆ ಅಂದರೆ ಕೆಟ್ಟದ್ದೆ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಒಳ್ಳೇದು ಆಗಿರ್ಬೋದಲ್ಲ. ಅದು ನಿಜಾನೇ.
ಜೀವನದಲ್ಲಿ ಯೋಚನೆ ಮಾಡೋದು ತಪ್ಪಲ್ಲ, ಆದರೆ ಆ ಯೋಚನೆಗೆ ಬರೋ ಆಲೋಚನೆಗಳು ಕೆಲವು ತಪ್ಪಾಗಿರ್ಬಹುದಲ್ವಾ. ಏನಾದರೂ ಕೊನೆಯಲ್ಲಿ ಜೀವನಕ್ಕೊಂದು ಪಾಠ ಕಲಿಸೇ ಹೋಗುತ್ತಲ್ವಾ, ಅದರಲ್ಲಿರೋದು ಒಳ್ಳೇದು. ಏನಮ್ಮ ಇಷ್ಟೊಂದು ಫಿಲಾಸಫಿಕಲ್ ಆಗಿ ಮಾತಾಡ್ತಾ ಇದೆಯಾ? ವಯಸ್ಸಾಗ್ತಾ ಆಗ್ತಾ ವೇದಾಂತ ಜಾಸ್ತಿ ಆಗುತ್ತೆ ಅಂತಾರಲ್ಲ, ಅದೇ ನನಗೂ ಆಗಿರ್ಬಹುದು. ಆದ್ರೆ ನಾನು ವೇದಾಂತ ಹೇಳೋದಿಲ್ಲ, ಅದೇ ನನ್ನ ಸಿದ್ಧಾಂತ ನೋಡು. ಏನೋ ಒಟ್ಟಿನಲ್ಲಿ ನೀನು ಇತ್ತೀಚೆಗೆ ತುಂಬ ಖುಷಿಯಾಗಿದೆಯಾ? ಆ ಖುಷಿ ನಿನ್ನ ಕಣ್ಗಳಲ್ಲೇ ಕಾಣಿಸ್ತಾ ಇದೆ. ಹೌದಪ್ಪ, ನಾನಂತೂ ತುಂಬಾನೇ ಖುಷಿಯಾಗಿದ್ದೀನಿ. ಆದ್ರೆ ಅದಕ್ಕೆ ನೀನೇ ಕಾರಣ. ಅದಕ್ಕೆ ನಿಂಗೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಥ್ಯಾಂಕ್ಸಾ? ಅಂಥದ್ದು ನಾನೇನಮ್ಮ ಮಾಡಿದ್ದೀನಿ? ನೀನೇನ್ ಮಾಡಿಲ್ಲ ಅಂತ ಕೇಳೋ ರಾಮ್, ನೀ ಏನೇ ಮಾಡಿದ್ರು ಅದು ನನಗೋಸ್ಕರ, ನಮ್ಮ ಮನೆಗೋಸ್ಕರ. ಆದ್ರೆ ಇವತ್ತು ನೀನ್ ಮಾಡಿದ್ಯಲ್ಲ, ಆ ಕೆಲಸದಿಂದ ನಿನಗೂ ಖುಷಿ ಸಿಕ್ಕಿದೆ, ನಮ್ಮ ಇಡೀ ಮನೆಗೂ ಖುಷಿ ಸಿಕ್ಕಿದೆ. ಅದನ್ನ ನೋಡಿ ನಾ ಕಣ್ ತುಂಬ್ಕೊಂಡ್ಬಿಟ್ಟೆಪ್ಪ. ಲೀಲಾ ಇವತ್ತು ಎಷ್ಟೊಂದು ಖುಷಿಯಾಗಿದ್ಲು ಗೊತ್ತಾ? ಅದಕ್ಕೆ ನೀನೇ ಕಾರಣ. ನಾವೆಲ್ಲ ಇವತ್ತು ನೀನ್ ಬರೋದೇ ಇಲ್ಲ ಅಂತ ಹೇಳಿದ್ರು ಕೂಡ ಅವಳು ಮಾತ್ರ ನೀ ಬಂದೇ ಬರ್ತೀಯ ಅನ್ನೋ ನಂಬಿಕೆಯಲ್ಲಿದ್ಲು. ಅದಕ್ಕೆ ಸರಿಯಾಗಿ ನೀನ್ ಬಂದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಭಗವಂತನೇ ನಿಮ್ಮಿಬ್ಬರನ್ನು ಸೇರಿಸ್ತಾ ಇದ್ದಾನೆ ಅಂತ ಅನ್ಸುತ್ತೆ. ನಿನಗೆ ನನ್ನ ಮಾತಿಂದ ಇರಿಸ್ಮುರ್ಸಾಗಬಹುದು, ಏನಪ್ಪ ಅಮ್ಮ ಹೀಗೆಲ್ಲ ಮಾತಾಡ್ತಾಳೆ ಅಂತಾನೂ ಅನಿಸ್ಬಹುದು. ಆದ್ರೆ ಮನ್ಸಿಗೆ ಅನ್ಸಿದ್ದನ್ನ ಮಗನ್ ಮುಂದೆ ಹೇಳ್ಕೊಳಕ್ಕೆ ನನ್ಗೆ ಯಾವ ಸಂಕೋಚನೂ ಇಲ್ಲ, ಭಯನೂ ಇಲ್ಲ. ನೀನ್ ಬಂದು ಅವಳಿಗೆ ವಿಶ್ ಮಾಡಿದಾಗ ಅವಳ ಮುಖದಲ್ಲಿ ನಗು ನೋಡ್ಬೇಕಿತ್ತು. ಆ ನಗುಗ್ ಬೆಲೆನೇ ಕಟ್ಟಕ್ಕಾಗಲ್ಲ. ವಿಧಿ ನಿನ್ ಜೀವನದಲ್ಲಿ ಏನೇನೋ ಆಟ ಆಡಿರಬಹುದು, ಆದ್ರೆ ಆ ಆಟದಲ್ಲಿ ಒಂದು ಪಾಠ ಇದ್ದೇ ಇರುತ್ತೆ. ಬೇಕಿದ್ರು ನೋಡು, ಅಂತರ ಬಂದ್ಮೇಲೆ ನಿನ್ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೆದಿರಬಹುದು. ಆದ್ರೆ ಆ ಘಟನೆಗಳಿಂದ ಲೀಲಾ ಮತ್ತೆ ಅಂತರ ಮಧ್ಯೆ ಇರೋ ವ್ಯತ್ಯಾಸನ ನಿನಗೆ ಗೊತ್ತಿಲ್ಲದ ಹಾಗೆ ನಿನ್ನ ಮನಸ್ಸು ಗಮನಿಸಿರುತ್ತೆ. ಅಕ್ಕ, ನೀವೆಲ್ಲ ಅವಳ ಜೊತೆ ಸೇರ್ಕೊಂಡಿರೋದಕ್ಕೆ ಅವಳು ಇಷ್ಟೊಂದು ಮೆರಿತಿದ್ದಾಳೆ. ಬ್ರಿಟಿಷರು ಭಾರತಕ್ಕೆ ಬಂದ ಹಾಗೆ ಅವಳು ನಮ್ಮ ಮನೆಗೆ ಬಂದಿದ್ದಾಳೆ, ಎಲ್ರು ಬುಟ್ಟಿಗೆ ಹಾಕೊಳ್ತಿದ್ದಾಳೆ. ಹೇಗೆ ನಮ್ಮಲ್ಲೇ ಇರೋರು ಅವ್ರ ಜೊತೆ ಸೇರ್ಕೊಂಡು ದೇಶನೇ ಕೊಳ್ಳೆ ಹೊಡ್ಕೊಂಡು ಹೋದ್ರೋ ಹಾಗೆ ನೀವು ಅವಳಿಗೆ ಸಪೋರ್ಟ್ ಮಾಡಿದ್ರೆ ಅವಳು ಇಡೀ ಮನೆನೇ ಕೊಳ್ಳೆ ಹೊಡ್ಕೊಂಡು ಹೋಗ್ತಾಳೆ, ಮೇನ್ ಗೇಟ್ ಇಂದ. ಈ ಮಾತು ನಿಮ್ದ ಅಥವಾ ಸರುದಾ? ಈಗ ನಾನೇನು ಹೇಳೋ ಸ್ಥಿತಿಲಿಲ್ಲ ಲಕ್ಷ್ಮಿ, ನಾನೇನು ಕೇಳಬೇಡ. ನೋಡಿ ಅಕ್ಕ, ನೋಡ್ತಿದ್ದೀರಾ ಅಲ್ವಾ, ದಿನ ಅತ್ತೆ ಹೀಗೆ ಕೊರ್ಗಿ ಕೊರ್ಗಿ ಸಾಯ್ತಿದ್ದಾರೆ. ಸೊ ನೀವ್ ಲೀಲಾಗೆ ಸಪೋರ್ಟ್ ಮಾಡಬೇಡಿ ಅಕ್ಕ. ನೀವ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಅವಳು ಬೆಳೆಯೋದಕ್ಕಾಗಲ್ಲ. ಹೌದಾ? ಹೌದು ಅಕ್ಕ, ಅಷ್ಟಿಲ್ದೇ ಇದ್ದಿದ್ರೆ ನಾನು ಅಂತರ ಅತ್ತೆನ್ ಕರ್ಕೊಂಡ್ ಬಂದ್ ಯಾಕೆ ಈ ವಿಷಯ ಡಿಸ್ಕಸ್ ಮಾಡ್ತಿದ್ದೆ ಹೇಳಿ. ಇವಾಗ ಯಾರೋ ಒಬ್ರು ಬಂದು ನಿಮ್ ಗಂಡನ ನಾನು ಲವ್ ಮಾಡ್ತಿದ್ದೀನಿ, ನಾನು ಅವ್ರನ್ನ ಮದ್ವೆ ಆಗ್ತೀನಿ ಅಂತೆಲ್ಲ ನಿಮ್ ಮುಂದೆನೆ ಹೇಳಿದ್ರೆ ನಿಮ್ ರಿಯಾಕ್ಷನ್ ಹೇಗಿರುತ್ತೆ ಹೇಳಿ? ನೀವೇನ್ ಮಾಡ್ತೀರಾ ಆಗ? ಹೇಳಮ್ಮ ಲಕ್ಷ್ಮಿ, ನೀನೊಂದು ಹೆಣ್ಣಾಗಿ ನೀನ್ ಏನ್ ಮಾಡ್ಬೋದು? ಹೆಂಡತಿ ಸ್ಥಾನದಲ್ಲಿ ನಿಂತು ನೀನ್ ಏನ್ ಮಾಡ್ಬೋದು ಅಂತ ಹೇಳು. ಈ ಮಾತು ನಿಜವಾಗ್ಲೂ ಯಾರೇ ಬಂದು ಕೇಳಿದ್ರು ನಾನು ಕೇರ್ ಮಾಡಲ್ಲ. ಯಾಕೆ ಅಂದ್ರೆ ನನ್ನ ಗಂಡ ನಾನು ಬಿಟ್ಟು ಹೋಗಲ್ಲ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಪ್ರೀತಿಲಿ ಯಾವಾಗ್ಲೂ ನಂಬಿಕೆ ಇರಬೇಕು. ಆಗ್ಲೇ ಆ ಪ್ರೀತಿಗೆ ಮನ್ಸಲ್ಲಿ ಜಾಗ ಸಿಗೋದು. ಯಾವಾಗ್ಲೂ ಅನುಮಾನನ ತುಂಬಿಕೊಂಡಿರೋ ಹೃದಯದಲ್ಲಿ ಪ್ರೀತಿಗೆ ಜಾಗ ಇಲ್ಲ. ಇದನ್ನು ಕೂಡ ನಾನು ಲೀಲಾ ಅವರಿಂದನೇ ಕಲ್ತಿರೋದು. ಒಬ್ರಲ್ಲ 100 ಜನ ಬಂದ್ರು ನನ್ನ ಗಂಡನ ಮಧ್ಯೆ ಇರೋ ಪ್ರೀತಿನ ಯಾರು ದೂರ ಮಾಡಕ್ಕಾಗಲ್ಲ. ನಿಮ್ ಪ್ರೀತಿ ಮೇಲೆ ನಿಮ್ಗೆ ನಂಬಿಕೆ ಧೈರ್ಯ ಇದ್ದಿದ್ರೆ ಸರು ಮಾತನ್ನ ಕಟ್ಕೊಂಡು ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ನನ್ನ ಮಾತು ನಿಮಗೆ ಹಾರ್ಶ್ ಅಂತ ಅನಿಸ್ಬೋದು, ಆದ್ರೆ ಯೋಚನೆ ಮಾಡಿ, ಇದೇ ನಿಜ ಅಂತ ಅನ್ಸುತ್ತೆ. ಅಕ್ಕ, 1 ನಿಮಿಷ, ನನ್ನ ಮಾತಿನ್ನೂ ಮುಗ್ದಿಲ್ಲ. ನೀವು ಲೀಲಾ ಅವ್ರ ಬಗ್ಗೆ ಮಾತಾಡ್ತಿದ್ರಿ.
ಅವ್ರು ಇವತ್ತಿನವರೆಗೂ ಯಾರಿಗೂ ಬೈದಿಲ್ಲ, ಯಾರ ಮೇಲೂ ರೇಗಾಡೂ ಇಲ್ಲ. ಅವರು ನೋಡಕ್ಕೆ ಎಷ್ಟು ಮುದ್ದಾಗಿದ್ದಾರೋ ಅವ್ರ ಮನಸ್ಸು ಕೂಡ ಅಷ್ಟೇ ಮುದ್ದು, ಅಷ್ಟೇ ಮೃದು ಕೂಡ ಹೌದು. ಅವರು ಮನಸ್ಸಲ್ಲಿ ಯಾವುದನ್ನು ಇಟ್ಕೊಳ್ಳೋದಿಲ್ಲ, ಎಲ್ಲ ನೇರವಾಗಿ ಹೇಳ್ತಾರೆ. ಆ ಮಾತಲ್ಲಿ ಯಾವುದು ತಳುಕು ಬಳುಕು ಯಾವುದೂ ಇರಲ್ಲ, ವೆರಿ ಸ್ಟ್ರೇಟ್ ಫಾರ್ವರ್ಡ್. ಆ್ಯಂಡ್ ನೀವು ಧೈರ್ಯವಾಗಿರಿ, ಸತ್ಯ ಎಲ್ಲಿರುತ್ತೋ ಅಲ್ಲಿ ಜಯ ಇದ್ದೇ ಇರತ್ತೆ. ಬೇಕಿದ್ರೆ ಸರು ಕೇಳಿ, ಅವಳಿಗೆ ರೀಸೆಂಟ್ ಆಗಿ ಪುರಾಣ ಪಾಠ ಮಾಡಿದ್ದೆ. ಸರು ಎಲ್ಲ ಡೀಟೇಲ್ ಆಗಿ ಹೇಳ್ಕೊಡು, ಬರಲ್ಲ? ಓಕೆ ಫೈನ್. ನಿನಗೆ ನೆನಪೇ ಇಲ್ಲ ಅಂತ ಇಟ್ಕೊಳ್ಳೋಣ, ನಿನಗೆ ಅದ್ರ ಬಗ್ಗೆ ಯೋಚನೆನೂ ಬಂದಿಲ್ಲ ಅಂತ ಇಟ್ಕೊಳ್ಳೋಣ. ನಿನಗೆ ಯಾರೂ ನೆನಪೇ ಇಲ್ಲ ಅಂದಮೇಲೆ ನೀನು ಆಗಾಗ ಹೊರಗೋಗ್ತಿಲ್ಲ, ಯಾಕೆ? ಬಟ್ ದುರ್ಗಾ ಬರೀ ಮೆಸೇಜಸ್ಗೆ ರಿಪ್ಲೈ ಮಾಡ್ತಿದ್ದಾಳೆ, ಮೆಸೇಜ್ ಮಾಡ್ತಿದ್ದಾಳೆ ಅಷ್ಟೇ. ಆದರೆ ಡೈರೆಕ್ಟ್ ಆಗಿ ಯಾವತ್ತೂ ಕಾಲ್ ಮಾಡಿಲ್ಲ. ಅವಳ ವಾಯ್ಸ್ನೂ ಯಾರೂ ಕೇಳಿಲ್ಲ. ಅದರ ಅರ್ಥ ಏನಿರ್ಬೋದು? ಹೀಗೆ ಮಾತು ಕೇಳದೆ ಇರೋರು ಇವತ್ತು ಈ ಮನೆಯಲ್ಲಿ ಕಣ್ಣು ಕಾಣದೇ ಇರೋ ತರ ಹೊಟ್ಟೋಗಿದ್ದಾರೆ. ಆಗಾಗ ನಿನಗೆ ಫೋನ್ ಮಾಡ್ತಾ ಇರ್ತಾರಲ್ಲ, ಯಾರದು? ಗೊತ್ತೇ ಇಲ್ಲದೆ ಇರೋರಿಗೆ ಕಾಲ್ ಬರುತ್ತಾ? ಇದೆಲ್ಲ ನನಗೆ ಯಾವುದು ನೆನಪಿಲ್ಲ. ಆದ್ರೂ ನಾನು ಹೊರಗಡೆ ಹೋಗ್ತೀನಿ, ಯಾಕಂದ್ರೆ ಹೊರಗಡೆ ನನ್ನವರು ಅಂತ ಒಬ್ರಿದ್ದಾರೆ. ಇಷ್ಟು ದಿನ ನನ್ನನ್ನ ನೋಡ್ಕೊಂಡವರು, ನನ್ನನ್ನ ಜೋಪಾನವಾಗಿ ಕಾಪಾಡಿದವರು ಒಬ್ರಿದ್ದಾರೆ. ಏನೇ ವಿಷಯ ಇದ್ರೂ ನಾನು ಅವ್ರ ಹತ್ರನೇ ಹೇಳ್ಕೊಳ್ಳೋದು, ಅವ್ರ ಹತ್ರನೇ ಹಂಚ್ಕೊಳ್ಳೋದು. ನಾನು ಮುಂದೆ ಏನು ಮಾಡಬೇಕು, ಹೇಗಿರಬೇಕು ಅದನ್ನೆಲ್ಲ ಅವರೇ ಹೇಳ್ಕೊಡೋದು. ಅದಕ್ಕೆ ಆಗಾಗ ನಾನು ಹೊರಗಡೆ ಹೋಗ್ತಿರ್ತೀನಿ. ನಿನಗೋಸ್ಕರ ಅಂತ ಒಬ್ರು ಹೊರಗಡೆ ಇದ್ದಾರ? ಯಾರು? ಯಾರದು? ಹೇಳ್ತೀನಿ ಅಭಿ, ನನಗೆ ಅಂತ ಹೊರಗಡೆ ಇರೋರು, ನನ್ನನ್ನು ಜೋಪಾನವಾಗಿ ಕಾಪಾಡಿದವರು ಬೇರೆ ಯಾರೂ ಅಲ್ಲ. ಅವರು ನಿನಗೂ ಗೊತ್ತಿರೋರೆ. ಅವರು ಈ ಮನೆಯವರೇ ಕೂಡ. ಮಾತ್ರ ಯಾರದು? ಅಂದ್ರೆ ಆ ಭಗವಂತ, ಆ ದೇವರು, ಪರಮಾತ್ಮ ಅಂತಾರಲ್ಲ, ಅವನೇ ನನ್ನನ್ನು ನೋಡ್ಕೊಂಡಿದ್ದು. ನಾನು ಹೊರಗಡೆ ದೇವಸ್ಥಾನಕ್ಕೆ ಅಂತ ಹೋಗ್ತೀನಿ, ನನ್ನ ಕಷ್ಟನೆಲ್ಲ ಅವನ ಹತ್ರ ಹೇಳ್ಕೊತೀನಿ. ಆಗ ನನಗೆ ಸ್ವಲ್ಪನಾದರೂ ಸಮಾಧಾನ ಆಗುತ್ತೆ. ನಾನು ಈ ಮನೆಗೆ ಬಂದಾಗ ನನಗೇನೂ ನೆನಪಿರಲಿಲ್ಲ. ಆಮೇಲೆ ಎಲ್ಲ ನೆನಪಿಗೆ ಬಂತು, ಎಲ್ಲ ಪ್ರೀತಿನೂ ವಾಪಸ್ ಸಿಕ್ತು. ಆದರೆ ನನ್ನ ಗಂಡ ಮಾತ್ರ ನನಗೆ ವಾಪಸ್ ಸಿಕ್ಲೇ ಇಲ್ಲ ಅಭಿ. ನನ್ನ ಕುತ್ತಿಗೆ ಖಾಲಿ ಇದೆಯಲ್ಲ ಅಂತ ದೇವಸ್ಥಾನದಲ್ಲಿ ತಾಳಿ ಕಟ್ಟೋಕೆ ಕೇಳ್ಕೊಂಡೆ. ಆದ್ರೆ ಅದು ಆಗ್ಲಿಲ್ಲ. ಇದಕ್ಕಿಂತ ಒಂದು ಹೆಣ್ಣಿಗೆ ನೋವಿನ ವಿಷಯ ಇನ್ನೇನಿರುತ್ತಬಿ? ಏನಿರುತ್ತೆ ಹೇಳು? ಅದಕ್ಕೆ ಅದನ್ನೆಲ್ಲ ಹೇಳ್ಕೊಳಕ್ಕೆ ಆಗಾಗ ನಾನು ದೇವಸ್ಥಾನಕ್ಕೆ ಹೋಗ್ತಿರ್ತೀನಿ. ನೀನು ಕೇಳ್ಬೋದು, ನಿನ್ನ ಹಳೆ ಫ್ರೆಂಡ್ಸು, ನಿನ್ನ ಹಳೆ ಸಂಬಂಧಗಳು ಯಾವುದು ನಿನಗೆ ನೆನಪಿಲ್ವಾ ಅಂತ. ನೆನಪಿದ್ರು ಅವ್ರು ಯಾರು ನನಗೆ ಬೇಡ ಅಭಿ. ನನಗೆ ನೀನ್ ಬೇಕು ಅಭಿ. ನೀನಷ್ಟೇ ನನಗೆ ಮುಖ್ಯ. ನೀನ್
ಅಷ್ಟೇ. ಅಂತರ ಕಾಮ್ ಡೌನ್. ನಿನಗೆ ಹರ್ಟ್ ಮಾಡಬೇಕು ಅಂತ ನಾನು ಈ ಪ್ರಶ್ನೆ ಕೇಳಿಲ್ಲ. ಬೇಜಾರು ಮಾಡ್ಕೋಬೇಡ. ಅಪ್ಪ, ಈ ಕಣ್ಣೀರೇ ನನ್ನನ್ನು ಕೊನೆಗೂ ಕಾಪಾಡ್ಬಿಡ್ತು. ಯಾವುದಕ್ಕೂ ಇನ್ನೊಂದು ಸ್ವಲ್ಪ ಕಣ್ಣೀರನ್ನ ಸ್ಟಾಕ್ ಇಟ್ಕೊಳ್ಳೋದು ಒಳ್ಳೇದು. ಇವ್ನು ಯಾವಾಗ ಬೇಕಿದ್ರೂ ರೆಬಲ್ ಆಗ್ಬೋದು. ಆ ಟೈಮಲ್ಲೆಲ್ಲ ಒಂದೆರಡು ಹನಿ ಕಣ್ಣೀರು ಸುರಿಸ್ಬಿಟ್ರೆ ಇವ್ನು ಹೇಗೋ ಮೇಂಟೈನ್ ಮಾಡ್ಕೋಬೋದು. ಇರಲಿ ಬಿಡು ಅಭಿ, ಹೆಣ್ಣಿಗೆ ಇಂಥ ನೋವೆಲ್ಲ ಸಹಜ. ವಾವ್, ಎಷ್ಟು ನಿಸ್ವಾರ್ಥ ಇದೆ ಈ ಲೈನ್ಸಲ್ಲಿ. ನೀವು ನನಗೆ ಮಾತ್ರ ದರ್ಶನ ಕೊಡಬೇಕು ಅಂತ ಆ ಸಾಲಲ್ಲಿ ಬರ್ತಿಲ್ಲ. ಆ ಸಾಲಲ್ಲಿ ಬರ್ತಿರೋದು ನನ್ನ ಮನಸ್ಸಲ್ಲಿದೆ. ನೀವು ನನ್ನವರಾಗೆ ಉಳಿಬೇಕು, ಅದೇ ನನ್ನ ಸ್ವಾರ್ಥ. ನನ್ನ ಮನಸ್ಸು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗಲೆಲ್ಲ ನನ್ನ ಹೃದಯ ತೋಟದಲ್ಲಿ ಒಂದೊಂದು ಪ್ರೀತಿ ಸಸಿ ನಟ್ಟಾಗೆ. ಇತ್ತೀಚೆಗೆ ನನ್ನ ಮನಸ್ಸು ಬರೀ ಹಸಿರು ತುಂಬೋಗಿದೆ. ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಹೋದರೆ ಇನ್ನೇನಾಗುತ್ತೆ ಹೇಳಿ. ಇಷ್ಟೊಳ್ಳೆ ಜಾಗನ ನ್ಯಾಷನಲ್ ಪಾರ್ಕ್ ಅಂತ ಅನೌನ್ಸ್ ಮಾಡಿಸಿ ಅಲ್ಲಿ ಬೇರೆ ಯಾರಿಗೂ ಓಡಾಡೋಕ್ಕೆ ಬಿಡದೆ ನಾವಿಬ್ಬರು ಮಾತ್ರ ಇರಬೇಕು ಅನ್ನಿಸ್ತಾ ಇದೆ ಯಜಮಾನ್ರೆ. ನ್ಯಾಷನಲ್ ಪಾರ್ಕ್, ಹೃದಯ, ವಾವ್, ವಾಟ್ ಆನ್ ಇಮ್ಯಾಜಿನೇಷನ್. ನನ್ನ ಮನಸ್ಸಲ್ಲಿರೋದು ಬನ್ನೀರ್ಘಟ್ಟ, ಬಂಡೀಪುರ, ನಾಗರಹೊಳೆ ಎಲ್ಲ ನ್ಯಾಷನಲ್ ಪಾರ್ಕ್ಗಿಂತ ದೊಡ್ಡದಾಗಿರೋ ನ್ಯಾಷನಲ್ ಪಾರ್ಕು. ಅದಕ್ಕೆ ನೀವೇ ರಾಜ, ನಾನೇ ರಾಣಿ. ಈ ಲೈನ್ಸ್ ಯಾಕೆ ಬರ್ತಿರ್ಬೋದು? ಯಾವ ಲೈನ್ ರೀ? ಈಗ ನೀನಿಲ್ಲಿ. ನಾನಲ್ಲದೆ ನಿಮ್ಮ ಡೌಟ್ನ ಇನ್ಯಾರು ಕ್ಲಿಯರ್ ಮಾಡೋಕ್ಕಾಗುತ್ತೆ? ಯಾವ ಲೈನ್ ತೋರಿಸಿ. ಓ, ಈ ಲೈನಾ? ಏನು ಬರ್ದಿದೆ ಅಂದರೆ, ನೀವು ಆದಷ್ಟು ಬೇಗ MBBS ಓದಿ MD ಮಾಡಿ ಹಾರ್ಟ್ ಸರ್ಜನ್ ಆಗಬೇಕು ಅಂತ ಬರ್ದಿದೆ. ಯಾಕಂದರೆ ನೀವು ನನ್ನ ನೋಡಿದ ತಕ್ಷಣ ನನ್ನ ಹಾರ್ಟ್ ಬೀಟು ಫಾಸ್ಟಾಗಿ ಬಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ನನ್ನ BP, ಶುಗರು ಎಲ್ಲ ಮೇಲೆ ಕೆಳಗಡೆ ಹೋಗುತ್ತಲ್ವಾ. ಯಾಕೆಂದರೆ ನೀವು ನನ್ನ ಹಾರ್ಟಲ್ಲಿ ಬಚ್ಚಿಟ್ಕೊಂಡಿದ್ದೀರಾ. ನನ್ನ ಹಾರ್ಟ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ನೀವೇ ಸರಿ ಮಾಡಬೇಕು ಅಂತ ಬರ್ದಿದೆ. ಬೇರೆ ಡಾಕ್ಟರ್ಸು ಸರಿ ಮಾಡ್ಬೋದು, ಆದರೆ ಆ ಕೀ ನಿಮ್ಮ ಹತ್ರ ಇದೆಯಲ್ಲ, ಅದನ್ನ ನೀವೇ ಸರಿ ಮಾಡಬೇಕು. ಅದಕ್ಕೆ ಆದಷ್ಟು ಬೇಗ MBBS ಮಾಡಿ MD ಮಾಡಿ ಹಾರ್ಟ್ ಸರ್ಜನ್ ಆಗಿ ಅಂತ ಬರ್ದಿದೆ. ವಾವ್, ತುಂಬ ಇಂಟೆನ್ಸ್ಟಾಗಿ ಲವ್ ಮಾಡೋರು ಮಾತ್ರ ಈ ಥಾಟ್ಸ್ ಬರೋಕ್ಕೆ ಸಾಧ್ಯ. ನನ್ನ ಬೆಳದಿಂಗಳ ಬಾಲೆ ನನ್ನನ್ನು ಅಷ್ಟು ಇಷ್ಟಪಡ್ತಾರೆ. ಜಗತ್ತಲ್ಲಿ ಲವ್ ಅನ್ನೋ ಯೂನಿವರ್ಸಿಟಿಯಲ್ಲಿ ನೀವು ಫಸ್ಟ್ ಬಂದರೆ ಬೆಳದಿಂಗಳ ಬಾಲೆ ಸೆಕೆಂಡ್ ಬರ್ತಾಳೆ. ಇನ್ಫ್ಯಾಕ್ಟ್ ಇತ್ತೀಚೆಗೆ ಆ ಬೆಳದಿಂಗಳ ಬಾಲೆ ಮೇಲೆ ನನಗೂ ಪ್ರೀತಿ ಜಾಸ್ತಿ ಆಗ್ತದೆ. ಹೌದಾ ರೀ? ಬೆಳದಿಂಗಳ ಬಾಲೆ ಅಂದ್ರೆ ಬೇರೆ ಯಾರು ಅಲ್ಲ, ನಾನೇ. ಶಟ್ ಅಪ್. ನೀನು ಬೆಳದಿಂಗಳ ಬಾಲೆ ಆಗೋದಕ್ಕೆ ಸಾಧ್ಯನೇ ಇಲ್ಲ.